ದುಷ್ಯಂತ್ ಸೈಂಟಿಫಿಕ್ ವಾಸ್ತು ನೈಋತ್ಯ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮಿನ ಒಂದು ಎಫೆಕ್ಟು ಯಾವ ರೀತಿಯಲ್ಲಿ ಬಾಲ್ಕನಿಯಿಂದ ಆಗಬಹುದು ಮತ್ತು ದಕ್ಷಿಣ ದಿಕ್ಕಿಗೆ ಯಾಕೆ ಬಾಲ್ಕನಿ ಡೋರ್ ಇಡಲೇಬೇಕು, ಏನೆಲ್ಲ ಕಷ್ಟಗಳು ಬರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ನೋಡ್ಕೊಳ್ಳಿ. ನೋಡಿ ಮೇಡಮ್, ಇಷ್ಟು ಗೋಡೆ ಕಟ್ಟೋದು, ಇದು ನೈಋತ್ಯ ಭಾಗ. ಇಷ್ಟು ಗೋಡೆ ಕಟ್ಟಿಸಿ ವಿಂಡೋನು ಯೂಸ್ ಮಾಡಿ ಅಷ್ಟೇ. ಇದನ್ನ ಲೆಕ್ಕಾಚಾರನ ಬೇರೆ ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಇಲ್ಲ ಹೋಗ್ಲೇಬೇಕಾ ದಾಟ್ಕೊಂಡು ಹೋಗೋ ತರ ಮಾಡೋಣ. ಬೇಡಲ್ಲ, ಈಗ ಬರ್ಬೋದಲ್ವಾ ನೀವು? ಮೇಡಮ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಾ, ಬಾಲ್ಕನಿ ಬರ್ಲೇಬೇಕು ಅಂದ್ರೆ ಈ ಕಡೆಯಿಂದ ಬರ್ಬೇಕು. ಬಟ್ ಇಲ್ಲಿ ಇಡಬಾರ್ದು ಮೇಡಮ್. ಅವ್ರು ಹುಟ್ಟಿದ ಊರಲ್ಲಿ ಇಲ್ಲ ಮೇಡಮ್, ಈ ತರ ಇರ್ಲಿಲ್ಲ ಡೋರು. ಅವ್ರು ಹುಟ್ಟಿದ ಮನೆ ನಿಮ್ಮ ಮನೇಲಿ ಇರ್ಲಿಲ್ಲ. ಇಲ್ಲಿ ನೀವು ಸೃಷ್ಟಿ ಮಾಡ್ತಿದ್ರ, ತಪ್ಪದು. ತಪ್ಪು ಯಾರು ಮಾಡೋದು ತಪ್ಪೇ. ಓಕೆನಾ? ಅಲ್ಲಿ ಇರೋದು ಬೇಡ ಅಂತ ಹೇಳ್ತಿದ್ರೆ ನೀವು ಇಟ್ಟರೆ ವರ್ಕ್ ಆಗಲ್ಲ. ನೋಡಿ, ಇಲ್ಲಿ ವಾರ್ಡ್ರೋಬ್ ಮಾಡ್ತೀರಾ, ಇಷ್ಟು ವಾರ್ಡ್ರೋಬ್ ಮಾಡಿದ್ರೆ ಇಲ್ಲಿ ಕನ್ನಡಿ ಬರಬಾರ್ದು, ಹಣ ಇಡಬಾರ್ದು. ಬಟ್ಟೆ ವಸ್ತುಗಳು ಡಾಕ್ಯುಮೆಂಟ್ಸ್ ಇಟ್ಕೊಬಹುದು. ಆಯ್ತಾ? ಈ ಕಡೆ ಬಂದು ಕಾಲು ಈ ಕಡೆ ಟಚ್ ಮಾಡಿ ತಲೆ ಈ ಕಡೆ ಇಟ್ಟು ಮಲಗಬಹುದು ಪೂರ್ವಕ್ಕೆ, ಅಥವಾ ತಲೆ ಈ ಕಡೆ ಇಟ್ಟು ಕಾಲು ಈ ಕಡೆ ಇಟ್ಟು ಮಲಗಬಹುದು. ಓಕೆ? ನೀವು ಎಲ್ಲಿ ಮಲಗ್ತಿರೋ ಮಂಚದ ಗ್ಯಾಪ್ ಬಿಟ್ಟು ಬೇಕು ಅಂದ್ರೆ ಈ ಕಡೆಗೆ ಇಲ್ಲಿ ಕಂದೆ ಹಾಕೋಬಹುದು, ಕಾಣೋದಿಲ್ಲ. ಅಥವಾ ಇಲ್ಲಿ ಕಂದೆ ಹೇಳ್ತೀನಿ ಇಲ್ಲ. ಮತ್ತೆ ಮಾತುಕತೆ ಮಾಡೋದಾದ್ರೆ ಈ ಕಡೆ ಕೂತು ಟೇಬಲ್ ಹೀಗಿಟ್ಟು ಪೂರ್ವಕ್ಕೆ ಮುಖ ಮಾಡಿ ಓದ್ಬೋದು ಬೇಕು ಅಂದ್ರೆ. ಅಥವಾ ಈ ಕಡೆ ಇಲ್ಲಿ ಕೂತು ಹೀಗೆ ಓದ್ಬೋದು. ಈ ಟೇಬಲ್ ಇಟ್ಕೊಂಡು ಬರೀಬೋದು. ಪೂರ್ವಕ್ಕೆ ಮುಖ ಮಾಡಿ ಈ ತರ ಓದಬಾರ್ದು, ಹಾಗೆ ಉತ್ತರಕ್ಕೆ ಮುಖ ಮಾಡಿದ್ರೆ ಈ ತರ ಓದಬಾರ್ದು. ಗೊತ್ತಾಯ್ತಾ? ಸೊ ಇದು ಕ್ಲಾರಿಫೈ ಆಯ್ತಾ? ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಕವರಿಂಗ್ ಮಾಡಿಸ್ತೀವಿ. AC ಬೇಕಾ ಇಲ್ಲಿ ಹಾಕೊಳ್ಳಿ, ಅಥವಾ ಇಲ್ಲಾದ್ರೂ ಹಾಕೊಳ್ಳಿ AC ಪಾಯಿಂಟ್. ನಾವು ಫ್ಲೆಕ್ಸಿಬಲ್ ಆಗಿ ಹಾಕೋಬಹುದು. ಇಲ್ಲಿ ಹಾಕಿ ಮೇಡಮ್. ನಂತರ ಮೀಟರು ಎಲೆಕ್ಟ್ರಿಕ್ ಏನಿದೆ ನಾವು ಮಾಡ್ಕೊಳ್ಳೋಣ. ಇಲ್ಲಿ ಮಂಚಕ್ಕೆ ಯಾವುದೇ ಕಾರಣಕ್ಕೂ ಅಟ್ಯಾಚ್ ಮಾಡಿ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಂದ್ಬಿಟ್ಟು ಇಷ್ಟನ್ನು ಹಾಕಬಾರ್ದು, ಮಾಡಬಾರ್ದು. ಪೂರ್ವದಲ್ಲಿ ಕಾಲಿಡಬೇಕು. ಹಾಗಾಗಿ ಪಶ್ಚಿಮಕ್ಕೆ ಕಾಲಿಡಬೇಕು. ಗೋಡೆ ಟಚ್ ಆಗಬೇಕು, ತಲೆ ಟಚ್ ಆಗಬಾರ್ದು. ಇದು ಕಾರ್ಪೆಂಟರ್ ಗೊತ್ತಿದೆ. ಎಸ್ ಎಸ್, ಒಂದು 2 ಅಡಿ ಗ್ಯಾಪ್. ಇಲ್ಲಿ 1 ಅಡಿ ಗ್ಯಾಪ್ ಇಟ್ರೆ ಅಲ್ಲಿ 2 ಅಡಿ ಗ್ಯಾಪ್ ಇಡಬೇಕು. ಇಲ್ಲಿ 3 ಅಡಿ ಗ್ಯಾಪ್ ಇಟ್ರೆ ಇಲ್ಲಿ 4 ಅಡಿ ಗ್ಯಾಪ್. ಏನ್ ಬೇಕಾದ್ರೂ ಮಾಡಬಹುದು ಮೇಡಮ್. ಖಾಲಿ ಇರಬೇಕು. ಈ ಕಡೆ ಬತ್ತಿ ಹಾಕ್ಬೇಕು. ಇದು ಫುಲ್ ಲೋಡ್ ಹಾಕ್ಬೇಕು, ಫುಲ್ ತೂಕ ಹಾಕ್ಬೇಕು. ಅದಕ್ಕೆ ಇದು ವಾರ್ಡ್ರೋಬ್ ಮಾಸ್ಟರ್ ಬರ್ಬೋದು. ಮನೆಗೆ ಒಂದೇ ದೋಷ, ಜೀವನ ಹಾಳು ಮಾಡೋದು, ಆಸ್ತಿ ಮಾರಕ್ಕಾಗದೇ ಇರೋದು, ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಪರಿಹಾರ ನಿಮ್ಗೆ ಹೇಳ್ಕೊಟ್ಟಿದ್ರ ಇದಲ್ಲ. ಮಗನ ಹೆಂಡತಿ ಮದುವೆ ಆದ್ರೆ ಸೊಸೆ ಬರೋದೇ ಕಷ್ಟ ಆಗುತ್ತೆ, ಜೊತೆಲಿರಲ್ಲ. ಮಗಳ ದಾಂಪತ್ಯಕ್ಕೆ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಬಂದಿದ್ದೀನಿ ನಾನು. ಈ ತರ ಇಟ್ಕೊಂಡಿರೋ ಭಾಗ ಎಲ್ಲ ಹೋದ್ವಾರ ಮುಗಿಸಿದ್ದೀನಿ ನಾನು. ಅವ್ರ ಜೊತೆ ನಿಮ್ಮನ್ನು ಮಾತಾಡಿಸ್ತೇನೆ. ಓಕೆ? ನಮಗ್ ಬೇಡ ಮೇಡಮ್ ಇಂದ ಅನಿಷ್ಟ ಭಾಗ ಬೇಡ. ನಿಮ್ ಯಜಮಾನ್ ಹೋಗ್ಬೇಕಾ, ಇಷ್ಟು ಕಳ್ಕೊಟ್ಬಿಡೋಣ, ಅದು ಕೂಡ ಹೋಗ್ಬೇಕು. ಒಟ್ಟೆ ಅವ್ರು ಗೆಲ್ಬೇಕಂದ್ರೆ ಗೆಲ್ಬಿಡಿ ಆಯ್ತಾ? ಇಲ್ಲಿ ಕೊನೆಗೆ ಬರ್ಬಾರ್ದು, ಕನ್ನಡಿ ಬರ್ಬಾರ್ದು. ಬೇಕಾ ಗಿಡಗಳು ಇಟ್ಕೊಳ್ಳಿ, ಪ್ಯಾಕ್ ಮಾಡ್ಕೊಳ್ಳಿ. ಅಲ್ಲಿ ಬೇಕಾದ್ರೆ ಕನ್ನಡಿ ಹಾಕೊಳ್ಳಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ಬೇಕಾದ್ರೆ ಕನ್ನಡಿ ಹಾಕೊಂಬೋದು. ಬೇಕು ಅಂದ್ರೆ ಬನ್ನಿ ಹಂಗೆ ಹೋಗೋಣ, ಆ ರೂಮ್ಗೆ ಹೋಗೋಣ. ಇಲ್ಲಿ ಕ್ಲಾರಿಫೈ ಆಯ್ತಲ್ಲ? ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ 4 ಭಾಗ ಮಾಡಬೇಕು. ಅಗ್ನಿ ಮೂಲೆ, ಈಶಾನ್ಯ, ವಾಯುವ್ಯ, ನೈಋತ್ಯ. ಈ ಜಾಗದಲ್ಲಿ ಬರಬೇಕು ಮನುಷ್ಯ. ಆದಷ್ಟು ಈ ಕಡೆಗೆ ಇರಲಿ. ಈ ಕಡೆ ಜಾಗ ಫುಲ್ ಖಾಲಿ ಇಟ್ಕೊಳ್ಳಿ. ಚೆನ್ನಾಗಿರ್ತೀರ, ಇನ್ನೂ 2 ಆಸ್ತಿ ತಗೊಂತೀರ. ಓಕೆನಾ? ಈಗ ನೀವಿರೋ ಮನೆಯಲ್ಲಿ ಅಲ್ಲಿ ಬಾಲ್ಕನಿ ಇಲ್ಲ, ಮತ್ತೆ ಬಾಲ್ಕನಿ ಇಲ್ಲದಕ್ಕೆ ಈ ಆಸ್ತಿ ಖರೀದಿ ಮಾಡ್ತಾ ಇರೋದು. ಈ ಆಸ್ತಿ ತಗೊಂಡ್ಮೇಲೆ ಈ ಬಾಗಿಲಿದ್ರೆ ಇನ್ನು ಆಸ್ತಿ ತಗೊಳಕ್ಕಾಗಲ್ಲ, ಒದ್ದಾಡ್ತಾರೆ. ಮೇಡಮ್ ಇದು
ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಆದಷ್ಟು ಬ್ಲಾಕ್ ಮಾಡಬೇಡ ಅಂತ ಹೇಳಿ ಈ ಮನೇಲಿ ಈಶಾನ್ಯ ಇರುತ್ತೆ, ಒಳ್ಳೇದಾಗ್ಲಿ. ಮತ್ತೆ ಇಲ್ಲಿಗೆ ನಿಮ್ಮ ಪ್ರತಿಬಿಂಬ ಬರಬಾರ್ದು, ಪ್ರತಿಬಿಂಬ ಬರಬಾರ್ದು, ಇದು ಕಷ್ಟ ಆಗುತ್ತೆ ಇಲ್ಲಿಗೆ. ಅದಕ್ಕೆ ಇಲ್ಲಿ ಇಲ್ಲಿ ಏನ್ ಬರುತ್ತೆ ಇಲ್ಲಿ ಏನಿಲ್ಲ ಸರ್, ಅಷ್ಟೇ ಕವರ್ ಆಗುತ್ತೆ. ಸರಿ.